ನಾಳ್ದು ಆದಿತ್ಯವಾರ 17 ತಾರೀಕಿನಂದು ಕದ್ರಿ ಪಾರ್ಕಿನಲ್ಲಿ ಗೇರು ಮೇಳ ನಡೆಯೋದು ಅಂತೇಳಿ ತೀರ್ಮಾನಿಸಿದ್ದೇವೆ. ಆ ಪ್ರಕಾರವಾಗಿ ನಮ್ಮ ನಿಗಮ ಆರಂಭವಾಗಿ 48 ವರ್ಷಗಳು ಈ ವರ್ಷದ ಒಂದು ಪೂರೈಸ್ತಾ ಇದೆ. ಈ ಒಂದು ಸಂಭ್ರಮದ ವಾತಾವರಣದಲ್ಲಿ ನಮ್ಮ ಗೇರು ನಿಗಮದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಪ್ರಥಮವಾಗಿ ಮಂಗಳೂರಿನಲ್ಲಿ ನಿಗಮದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ದೇಶ ಏನು ಅಂತ ಹೇಳಿದರೆ, ಗೇರು ಬೆಳೆ ಇವತ್ತು ಹಿಂದೆ ಈಗ ಹೋಲಿಸಬೇಕಾದ್ರೆ ಗೇರು ಬೆಳೆ ಕೆಲವು ಕಡೆ ಕಡಿಮೆ ಆಗ್ತಾ ಇದೆ. ಅದು ಮರುಜೀವ ಕೊಡಬೇಕು. ಇನ್ನಷ್ಟು ರೈತರಿಗೆ ಇದು ಉತ್ಸಾಹಭರಿತವಾಗಿ ಅವರು ಬೆಳೆಸಬೇಕು. ರೈತರ ಎರಡನೇ ಬೆಳೆ ಆಗಿರ್ತಕ್ಕಂಥ ಈ ಗೇರು ಬೆಳೆ ಇನ್ನಷ್ಟು ಇವತ್ತು ಖಾಲಿ ಜಾಗಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಗೇರು ಬೆಳೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ರೈತರು ವಾಣಿಜ್ಯ ಬೆಳೆಯಾಗಿ ಇದನ್ನು ಬಳಸಿದಾಗ ಖಂಡಿತವಾಗಿ ಕೂಡ ಅವರಿಗೆ ಇದರಿಂದ ಲಾಭದಾಯಕವಾಗ್ತದೆ ಎನ್ನುವಂತಹ ಒಂದು ಹಿರಿಯರ ಮಾತುಗಳನ್ನು ನಾವು ಕೇಳಿಕೊಂಡಿದ್ದೇವೆ. ನಾನು ಈ ಕಾರ್ಯಕ್ರಮದ ಮುಖಾಂತರವಾಗಿ ಹಾಗೂ ಈ ನಿಗಮದ ಅಧ್ಯಕ್ಷೆ ಆದ ನಂತರ ಬಹಳಷ್ಟು ರೈತರನ್ನು ನಾನು ಸಂಪರ್ಕಿಸಿದಾಗ, ಗೇರು ಬೆಳೆಗಾರರ ಹತ್ತಿರ ಹೋದಾಗ ಅವರು ಹೇಳುವಂಥದ್ದು, ಈಗಿನ ಈ ಒಂದು ವಾತಾವರಣದಲ್ಲಿ ಒಮ್ಮೊಮ್ಮೆ ಹೂ ಬಿಡುದು ಕರಚಿ ಹೋಗ್ತದೆ, ನಮಗೆ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಆದರೂ ಕೂಡ ಉತ್ತಮ ತಳಿಗಳ ವ್ಯವಸ್ಥೆಯನ್ನ ಮಾಡಿದರೆ ನಾವು ಖಂಡಿತ ಇದಕ್ಕೆ ಪ್ರೋತ್ಸಾಹ ಸಿಗ್ತದೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಬಾರಿ ನಾವು ನಿಗಮದ ವತಿಯಿಂದ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ನಾವು ಗಿಡಗಳನ್ನು ವಿತರಣೆ ಕೂಡ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಉತ್ತಮ ತಳಿಯ ಈಗ ಉಳ್ಳಾಲ, ಭಾಸ್ಕರ ಹಾಗೆ ತಳಿ ರೂಪದಲ್ಲಿ ಕೂಡ ಕೆಲವೊಂದು ಒಳ್ಳೊಳ್ಳೆಯ ತಳಿಗಳು ಈಗ ಬಂದಿದೆ. ಅದನ್ನು ಈಗ ರೈತರು ಬಂದು ಪರಿಶೀಲಿಸಿ ನಮ್ಮ ಗೇರು ಮೇಳದಲ್ಲಿ ಇದನ್ನು ನಾಳೆ ನಾವು ಡಿಸ್ಪ್ಲೇ ಕೂಡ ಮಾಡಲಿಕ್ಕಿದ್ದಾರೆ. ಇದರ ಒಂದು ಮಾಹಿತಿಯನ್ನು ಕೂಡ ನಮ್ಮ ನಿಗಮದಿಂದ ಕೊಡಲಿಕ್ಕಿದ್ದೇವೆ. ಹಾಗಾಗಿ ಬೇರೆ ಬೇರೆ ರೀತಿಯ ಗೇರುನಿಂದ ಏನು ಉತ್ಪಾದಿಸ್ಬೋದು, ಗೇರಿನಿಂದ ಏನೇನು ಪ್ರಯೋಜನಗಳಿವೆ, ನಿಜವಾಗಿ ಅದು ವೈಜ್ಞಾನಿಕವಾಗಿ ಕೂಡ ಮಕ್ಕಳು ಆ ಬೆಳೆಯನ್ನು ಒಂದು ಗೇರುವನ್ನು ತಿಂದರೆ ಎಷ್ಟು ಅದರಲ್ಲಿ ಪ್ರಯೋಜನ ಇದೆ ಅನ್ನುವುದನ್ನು ಕೂಡ ನಾವು ತಿಳಿದುಕೊಳ್ಬಹುದು. ಈ ಎಲ್ಲ ಒಟ್ಟಾರೆಯಾಗಿ ಗೇರುವಿನ ಮಹತ್ವ, ಗೇರಿನಿಂದ ಸಿಗ್ತಕ್ಕಂಥ ಉತ್ಪನ್ನಗಳು, ಗೇರು ಬೆಳೆಗಾರರಿಗೆ ಒಂದು ಉತ್ತೇಜನವಾಗಿ ಪ್ರೋತ್ಸಾಹದಾಯಕವಾಗಿ ಮಾಡ್ತಕ್ಕಂಥ ಈ ಒಟ್ಟಾರೆಯಾಗಿ ನಡೀತಕ್ಕಂಥ ಈ ಗೇರು ಮೇಳ ಗೇರು ಬೆಳೆಗಾರರಿಗೆ ಒಂದು ಉತ್ಸಾಹವಾಗಿ ಪ್ರೋತ್ಸಾಹದಾಯಕವಾಗಿ ನಾವು ಮೇ 17ರಂದು ಮಾನ್ಯ ಈಶ್ವರ ಖಂಡ್ರೆ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಗೊಳಿಸಲಿಕ್ಕಿದ್ದೇವೆ. ಗೇರು ಮೇಳ ಹಾಗೂ ಕಾರ್ಯಾಗಾರದ ಈ ಒಂದು ಮನೆಗೊಂದು ಗೇರು ಗಿಡ ಎನ್ನುವಂತಹ ಕಾನ್ಸೆಪ್ಟ್ ಅನ್ನು ಕೂಡ ನಾವು ಈ ಕಾರ್ಯಾಗಾರದಲ್ಲಿ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ರವರು ವಹಿಸ್ಲಿಕ್ಕಿದ್ದಾರೆ. ಗೌರವ ಉಪಸ್ಥಿತಿಯನ್ನ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ ಅವರು ಭಾಗವಹಿಸಲಿದ್ದಾರೆ. ಉದ್ಘಾಟನೆಯನ್ನ ಸನ್ಮಾನ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಾಗಿರ್ತಕ್ಕಂಥ ಈಶ್ವರ್ ಬಿ ಖಂಡ್ರೆ ಅವರು ವಹಿಸ್ಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನ ಸನ್ಮಾನ್ಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ ಕಾಮತ್ರವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು, ಮಾನ್ಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ವೀರೇಂದ್ರ ಹೆಗ್ಡೆಯವರು, ಹಾಗೆ ನಿಗಮಗಳ ಎಲ್ಲ ಅಧ್ಯಕ್ಷರುಗಳು, ಹಾಗೆ MLC ಅವರಾಗಿರ್ತಕ್ಕಂಥ IOND ಸೋಜಾರ್ ಅವರು, ಮಂಜುನಾಥ್ ಭಂಡಾರಿ ಅವರು, ಭೋಜೇಗೌಡ್ರವರು, ಪ್ರತಾಪ್ ಸಿಂಹ ನಾಯಕ್ರವರು, ಕಿಶೋರ್ BR ರವರು, ಧನಂಜಯ ಸರ್ಜಿ ಅವರು, ಹಾಗೆ ವಿಶೇಷ ಆಹ್ವಾನಿತರಾಗಿ ಕೂಡ ನಮ್ಮ ಎಲ್ಲ ನಿಗಮಗಳ ಅಧ್ಯಕ್ಷರುಗಳು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ವಿಶೇಷ ಅತಿಥಿಗಳಾಗಿ ಶ್ರೀ ಬಿ ರಮನಾಥ್ ರೈ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಕೃಷಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ರೈಗಳಿದ್ದಾರೆ. ಹಾಗೆ ನಮ್ಮ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ RC ಜಗದೀಶ್ ರವರಿದ್ದಾರೆ. ಆಮೇಲೆ ಗೇರು ಸಂಶೋಧನಾ ನಿರ್ದೇಶಕರಾಗಿರ್ತಕ್ಕಂಥ ದಿನಕರ್ ಅಡಿಗಾರ್ ಅವರಿದ್ದಾರೆ. ಹಾಗೆ ನಿರ್ದೇಶಕರಾಗಿರ್ತಕ್ಕಂಥ ಗೇರು ಬೀಜ ಸಂಸ್ಥೆ ಡಾಕ್ಟರ್ ಫೆಮಿನಾರ್ ಅವರಿದ್ದಾರೆ. ಗಂಗಾಧರ್ ನಾಯಕ್ರವರಿದ್ದಾರೆ. ಗೋಡಂಬಿ ತಯಾರಿಕರ ಸಂಘ ಅಧ್ಯಕ್ಷ ಅನಂತ ಕೃಷ್ಣ ರಾವ್ ರವರಿದ್ದಾರೆ. ಬೋಳಾ ರಾವ್ ಕಾಮತ್
ಅವರು ಕೂಡ ಅಖಿಲ ಭಾರತ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಮಕ್ಕಳಿಗೂ ಕೂಡ ನಾವು ವಿವಿಧ ರೀತಿಯ ಪರಿಸರಕ್ಕೆ ಸಂಬಂಧಪಟ್ಟಂತ ಭಾಷಣ ಸ್ಪರ್ಧೆಗಳು, ಚಿತ್ರಕಲಾ ಸ್ಪರ್ಧೆಗಳನ್ನ, ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಕೂಡ ಇದರೊಂದು ಅವೇರ್ನೆಸ್ಗೋಸ್ಕರ ಬೆಳಿಗ್ಗೆ ಕದ್ರಿ ಪಾರ್ಕ್ ಅಲ್ಲಿ ಇಟ್ಟುಕೊಂಡಿದ್ದೇವೆ. ಈ ಎಲ್ಲ ಒಟ್ಟಾರೆ ಒಂದು ಕಾರ್ಯಕ್ರಮವನ್ನ ಒಂದು ಅತ್ಯುತ್ತಮವಾಗಿ 2 ದಿನಗಳ ಈ ಕಾರ್ಯಕ್ರಮ ಹಾಗೆ ಕಾರ್ಯಾಗಾರದಲ್ಲಿ ಕೂಡ ಮಾಹಿತಿ ಕಾರ್ಯಾಗಾರ, ಮಧ್ಯಾಹ್ನದವರೆಗೆ ಸಭಾ ಕಾರ್ಯಕ್ರಮ ಆಗ್ತದೆ. ಮಧ್ಯಾಹ್ನದ ನಂತರ ಸುಧಾರಿತ ತಳಿಯ ಗೇರು ಸಸಿಗಳನ್ನ ರೈತರಿಗೆ ಯಾವ ರೀತಿಯಲ್ಲಿ ಎಲ್ಲ ಮಾಡ್ಬೋದು ಅಂತೇಳಿ ಇವತ್ತು ಅದರ ಕಾರ್ಯಾಗಾರವನ್ನು ಕೂಡ ನಾವು ಏರ್ಪಟ್ಟಿದ್ದೇವೆ. ಫಸ್ಟಿಗೆ ದಿನಕರ ಅಡಿಗಾರ ಅವರು ಕೊಡ್ತಾ ಇದ್ದಾರೆ ಗೇರು ಬೇಸಾಯದಲ್ಲಿ ಆಧುನಿಕ ತಂತ್ರಜ್ಞಾನ. ವೀಣಾ JL ಗೌಡರವರು ಗೇರು ಹಣ್ಣಿನ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ. ಕಡಮಜಲ್ ಸುಭಾಷ್ ರೈ ಅವರು ಗೇರು ಕೃಷಿಯ ಬಗ್ಗೆ ಸ್ವ ಅನುಭವ. ವಿಶ್ವಕೇಶವ್ ಅವರು ಗೋಡಂಬಿ ಹಾಗೂ ಗೇರು ಸಂಸ್ಕರಣೆಯ ಕಡೆಗೆ ನನ್ನ ಪಯಣ ಎನ್ನುವ ರೀತಿಯಲ್ಲಿ. ಹಾಗೆ 18ನೇ ತಾರೀಕಿನಲ್ಲಿ ಕೂಡ ಕಲ್ಬಾವಿ ಪ್ರಕಾಶ್ ರಾವ್ ಗೋಡಂಬಿ ಕೃಷಿ ವಿಶ್ವ ನಿರ್ಭರ ಅಂತೇಳಿ ಆ ಒಂದು ಕಾರ್ಯಾಗಾರ ನಡೀಲಿಕ್ಕಿದೆ. ಡಾಕ್ಟರ್ ವೆಂಕಟೇಶ್ ಹುಬ್ಬಳ್ಳಿ ಅವರಿಂದ ಗೇರು ಮತ್ತು ಕೋಕೋ ಅಭಿವೃದ್ಧಿ, ಇದರಿಂದ ಭಾರತೀಯ ಗೋಡಂಬಿ ವಲಯ ಎನ್ನುವಂತಹ ಒಂದು ಕಾರ್ಯಾಗಾರ ನಡೀಲಿಕ್ಕಿದೆ. ಡಾಕ್ಟರ್ C ಸುನಿಲ್ ಅವರಿಂದ ಕೇಂದ್ರ ಶಿವಮೊಗ್ಗ ಕ್ಯಾಶ್ಯೂ ಟೆಕ್ನಾಲಜಿ ಅವರಿಂದ ಗೋಡಂಬಿ ಬೆಳೆಗೆ ಶಿವಮೊಗ್ಗ ವಿಶ್ವವಿದ್ಯಾಲಯದ ಕೊಡುಗೆಗಳು, ಅದರ ಒಂದು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಶ್ರೀ ದಾದಾ ಸಾಹೇಬ್ ದೇಸಾಯಿ ಅವರಿಂದ ಗೋಡಂಬಿ ಬೆಳೆಯ ಬಗ್ಗೆ ಭಾರತ ಸರ್ಕಾರದ ಉಪಕ್ರಮಗಳು. ಇವೆಲ್ಲ ಕಾರ್ಯಾಗಾರವನ್ನ ನಾವು ರೈತರಿಗಾಗಿ ಹಮ್ಮಿಕೊಂಡಿದ್ದೇವೆ. ಮತ್ತೆ ಗೇರು ಮತ್ತು ಕೋಕೋ ಅಭಿವೃದ್ಧಿ, ಇದು ಯೋಜನೆಗಳು ಮತ್ತು ನರ್ಸರಿಗಳ ಮಾನ್ಯತೆ, ಇದು ನಿರ್ದೇಶನಾಲಯ ಕೊಚ್ಚಿಯಿಂದ ಬರ್ತಾರೆ, ಅವರು ನೀಡಲಿಕ್ಕಿದ್ದಾರೆ. ಇದೆಲ್ಲ ಕಾರ್ಯಕ್ರಮ 17 ಮತ್ತು 18ಕ್ಕೆ ಈ ಕಾರ್ಯಕ್ರಮ ಜರುಗ್ತಾ ಇದೆ.